ಹಾಯ್, ನಾನು ಸಂದೀಪ್ ಫ್ರಮ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ PlayStation 5 ಇರುವಂಥದ್ದು. PS5 ಒಂದು PlayStation ಅಂತಂದರೆ ನಮ್ಮಲ್ಲಿ ತುಂಬ ಜನಕ್ಕೆ ಏನೋ ಒಂದು ರೀತಿ ಎಮೋಷನ್, ನಮ್ಮೆಲ್ಲರ ಚೈಲ್ಡ್ಹುಡ್ ಡ್ರೀಮು. ನಾವು ಕೂಡ ಒಂದು PlayStation ಪರ್ಚೇಸ್ ಮಾಡಬೇಕಂತ. PlayStation ಆಡೋದಕ್ಕೆ ನಾವೆಲ್ಲ ₹10 ಕೊಟ್ಬಿಟ್ಟು ಅರ್ಧ ಗಂಟೆ ಒಂದು ಸ್ಮ್ಯಾಕ್ ಡೌನ್ ಪೈನ್ ಆಗಿರ್ಬೋದು, ಆ ಟೈಮಲ್ಲಿ ಗಾಡ್ ಆಫ್ ವಾರ್ ಅದು ಇದು ಆಡೋದಕ್ಕೆಲ್ಲ ಹೋಗ್ತಾ ಇದ್ವು. ನಿಮ್ಮೆಲ್ಲರಿಗೂ ತುಂಬ ಜನ ನೆನಪಿರ್ಬೋದು, ನಿಮ್ಮಲ್ಲಿ ತುಂಬ ಜನ ಆಡಿರ್ಬೋದು. ಆಯಿತಾ, ಏನೋ ಒಂಥರ ಎಮೋಷನ್ ಒಂದು PlayStation ಅಂತ ಅಂದರೆ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು PlayStation 5 ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಟೆಕ್ ಇನ್ ಕನ್ನಡದಲ್ಲಿ ಇದೆ ಮೊದಲ ಬಾರಿಗೆ ಒಂದು ಕನ್ಸೋಲ್ ನಾನು ಅನ್ಬಾಕ್ಸ್ ಮಾಡ್ತಿರುವಂಥದ್ದು. ಇದೆ PlayStation 5 ಆಗಿರುವಂಥದ್ದು. ಇದು ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದಾ, ಬೆಲೆ ಎಷ್ಟು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು PlayStation 5 ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು ಡಿಜಿಟಲ್ ವೇರಿಯಂಟು ಮತ್ತು ಇನ್ನೊಂದು ರೆಗ್ಯುಲರ್ ವೇರಿಯಂಟು. ನಂತರ ಇರುವಂಥದ್ದು ನಾರ್ಮಲ್ ವೇರಿಯಂಟ್. ಆಯಿತಾ, ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ, ಈ ಒಂದು ನಾರ್ಮಲ್ ವೇರಿಯಂಟಲ್ಲಿ ನಿಮಗೆ ಈ ಒಂದು ಗೇಮಿಂಗ್ CD-ಯನ್ನು ಬ್ಲೂರೇ ಡಿಸ್ಕನ್ನು ಹಾಕೋದಕ್ಕೆ ಜಾಗವನ್ನು ನೀಡಲಾಗಿರುತ್ತೆ. ಆದರೆ ಈ ಒಂದು ಡಿಜಿಟಲ್ ವೇರಿಯಂಟಲ್ಲಿ ಆ ರೀತಿ ಆಪ್ಷನ್ ಇರೋದಿಲ್ಲ. ನೀವು ಗೇಮ್ಸ್ಗಳನ್ನು ಆನ್ಲೈನ್ ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ನಾರ್ಮಲ್ ವೇರಿಯಂಟಿಗೆ ಬೆಲೆ ಬಂದುಬಿಟ್ಟು 49,999 ಅಂದರೆ ₹50,000 ಆಗುತ್ತೆ. ಇನ್ನು ಡಿಜಿಟಲ್ ವೇರಿಯಂಟಿಗೆ ₹10,000 ಕಡಿಮೆ ಆಗ್ತಾ ಇರುವಂಥದ್ದು. ನೀವು ಆರಾಮಾಗಿ ₹40,000 ಒಂದು ಡಿಜಿಟಲ್ ವೇರಿಯಂಟನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಪರ್ಸ್ನಲಿ ನಾನೇನಾದರೂ ತೊಗೊಂಡೆ ಅಂತ ಅಂದರೆ ನಾನು ಡಿಜಿಟಲ್ ವೇರಿಯಂಟನ್ನೇ ಪರ್ಚೇಸ್ ಮಾಡ್ತೀನಿ. ಆರಾಮಾಗಿ ಗೇಮ್ಸ್ಗಳನ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಬ್ಲೂರೇ ಅವಶ್ಯಕತೆ ಇಲ್ಲ. ಈ ಒಂದು ರೆಗ್ಯುಲರ್ ವೇರಿಯಂಟ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ನಿಮ್ಮ ಫ್ರೆಂಡ್ ಹತ್ರ ಯಾರಾದ್ರೂ ಒಂದು ಗೇಮಿಂಗ್ ಬ್ಲೂರೇ ಡಿಸ್ಕ್ ಇದೆ ಅಂತ ಅಂದರೆ ಅದನ್ನು ಇಸ್ಕೊಂಡ್ಬಿಟ್ಟು ಆರಾಮಾಗಿ ಆಡ್ಬೋದು. ಮತ್ತು ನಿಮ್ಮ ಹತ್ರ ಯಾರಾದರೂ ಬ್ಲೂರೇ ಮೂವಿ ಡಿಸ್ಕ್ ಇದೆ ಅಂತ ಅಂದರೆ ಈ ಒಂದು ಕನ್ಸೋಲ್ಗೆ ಒಂದು ಡಿಸ್ಕನ್ನು ಹಾಕ್ಬಿಟ್ಟು ಮೂವಿಯನ್ನು ಪ್ಲೇ ಮಾಡ್ಬೋದು, ನೋಡ್ಬೋದು. ಒಂದು ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಇನ್ನು ಫೈನಲಿ ವೆಯ್ಟ್ ಮಾಡೋದು ಬೇಡ, ಈ ಒಂದು PlayStation 5 ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಸಣ್ಣ ಬಾಕ್ಸ್ ನಿಮಗೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ. ಓಕೆ, ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇದರೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಓಕೆ, ಗಮನಿಸ್ತಾ ಇದ್ದೀರಾ, ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಇನ್ಸ್ಟ್ರಕ್ಷನ್ಸ್ ಏನೇನೋ ಇದೆ. ದೊಡ್ಡ ಬುಕ್ಕು, ಯಾರು ಓದ್ತಾರೋ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಜಾಯ್ಸ್ಟಿಕ್ ಸಿಗ್ತಾ ಇರುವಂಥದ್ದು. ಜಾಯ್ಸ್ಟಿಕ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ಇದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಅದನ್ನು ಬಿಟ್ಟರೆ ನಿಮ್ಗೆ ಇಲ್ಲಿ ಒಂದು ಪವರ್ ಮಾಡೋದಕ್ಕೆ ಇದಿರುವಂಥದ್ದು ಪವರ್ ಕೇಬಲ್ಲು. ಸೊ ಇನ್ನೂ ಒಂದು USB ಕೇಬಲ್ ಇರುವಂಥದ್ದು ಈ ಒಂದು ಜಾಯ್ಸ್ಟಿಕ್ಕನ್ನು ಚಾರ್ಜ್ ಮಾಡೋದಕ್ಕೆ. ಸೊ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಈ ಕಡೆ ಒಂದು ಸ್ಟ್ಯಾಂಡ್ ನೀಡಲಾಗಿದೆ. ಈ ಒಂದು ಕನ್ಸೋಲ್ನ ವರ್ಟಿಕಲಾಗಾದರೂ ನಿಲ್ಲಿಸ್ಬೋದು, ಹಾರಿಜಾಂಟಲ್ ಆಗಾದರೂ ನಿಲ್ಲಿಸ್ಬೋದು. ಸೊ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡು ನೆಲಕ್ಕೆ ಇಡೋದಕ್ಕೆ ಅಥವಾ ಟೇಬಲ್ ಮೇಲೆ ಇಡೋದಕ್ಕೆ. ಅದನ್ನು ಬಿಟ್ಟರೆ ಒಂದು HDMI ಕೇಬಲ್ ಇರುವಂಥದ್ದು, ನಾರ್ಮಲ್ HDMI ಕೇಬಲು, ಒಂದು ಡೀಸೆಂಟ್ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಪಕ್ಕಕ್ಕಿಟ್ಟರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಕನ್ಸೋಲ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಒಂದು ಲೆವೆಲಿಗೆ ವೆಯ್ಟ್ ಇದೆ ತುಂಬ. ಓಕೆ, ಓಕೆ, ಫೈನಲಿ ವೆಯ್ಟ್ ಇದೆ ನೋಡೋದಕ್ಕೆ ಹೋದರೆ ಒಂದು ಲೆವೆಲ್ಗೆ. ಥರ ಸುತ್ತಬಿಟ್ಟು ಕಳಿಸ್ದಂಗಿದೆ ಅದು. ಓಕೆ, ನಿಮಗೆ ಈ ಒಂದು ಕನ್ಸೋಲ್ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಓ ಮೈ ಗಾಡ್, ಲುಕ್ ಮಾತ್ರ ಒಂಥರ ಡಿಫ್ರೆಂಟ್ ಆಗಿದೆ, ಬೆಂಕಿದೆ, ತುಂಬ ಒಂಥರ ಫ್ಯೂಚರಿಸ್ಟಿಕ್ ಆಗಿದೆ. ಗಮನಿಸ್ತಾ ಇದ್ದೀರಾ, ಇದೆ PlayStation 5. ಏನೋ ಒಂಥರ ಖುಷಿ. ನಾವು ಸಣ್ಣ ಇರಬೇಕಾದ್ರೆ 10, 15, 20 ರೂಪಾಯಿ ಕೊಟ್ಬಿಟ್ಟು ಗೇಮ್ ಮಾಡೋಕ್ಕೆ ಹೋಗ್ತಾ ಇದ್ವು. ಈಗ ಇದು ನಮ್ಮ ಮುಂದೆನೇ ಇದೆ ಅಂತ ಅಂದರೆ ಏನೋ ಒಂಥರ ಖುಷಿ. ಒಂಥರ ಡಿಫ್ರೆಂಟ್
ಟೆಕ್ಸ್ಚರ್ ಇದೆ ಒಳಗಡೆ ಎಲ್ಲ. ನಿಮಗೆ ಇಲ್ಲಿರುವಂಥದ್ದು ಒಂಥರ ಗ್ಲಾಸಿ ಫಿನಿಶು, ನಿಮಗೆ ಸೈಡಲ್ಲೆಲ್ಲ ಒಂಥರ ಮ್ಯಾಟ್ ಫಿನಿಶ್ ಇರುವಂಥದ್ದು, ಬಿಳಿ ಬಣ್ಣದ್ದೆಲ್ಲ ಮ್ಯಾಟ್ ಫಿನಿಶ್ ಇದೆ. ಮತ್ತು ಮಧ್ಯೆ ಇರುವಂಥದ್ದು ಒಂಥರ ಗ್ಲಾಸಿ ಫಿನಿಶು, ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಇದನ್ನು ಹಿಂಗೆ ಬೇಕಾದರೂ ಇಡ್ಬೋದು, ಸ್ಟ್ಯಾಂಡ್ ಇದೆ, ಸೊ ಹಿಂಗೆ ಬೇಕಾದರೂ ಇಡ್ಬೋದು, ಅಥವಾ ವರ್ಟಿಕಲಾಗಿ ಹಿಂಗೆ ಬೇಕಾದರೂ ನಿಲ್ಲಿಸ್ಬೋದು. ಓಕೆ, ಇನ್ನು ಜಾಯಸ್ಟಿಕ್ ಬಂತು ಅಂತ ಅಂದರೆ ಒಂದು ಲೆವೆಲಿಗೆ ನಾನು ಫಸ್ಟ್ ಟೈಮು ಒಂದು ಜಾಯಸ್ಟಿಕ್ನ ಇಟ್ಕೋತಾ ಇರೋದಾಯ್ತಾ. ಸೊ ಒಂದು ಲೆವೆಲಿಗೆ ಒಂದು ವೆಯ್ಟ್ ಇದೆ, ಬಟ್ ಬ್ಯಾಲೆನ್ಸ್ಡ್ ವೆಯ್ಟ್ ಅಂತ ಅನ್ಸುತ್ತೆ ಆಯಿತಾ. ಸೊ ಕ್ವಾಲಿಟಿ ಮಾತ್ರ ಬೆಂಕಿ ಇರುವಂಥದ್ದು, ಸಖತ್ ಒಳ್ಳೆ ಕ್ವಾಲಿಟಿಯ ಜಾಯ್ಸ್ಟಿಕ್ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಜಾಯ್ಸ್ಟಿಕ್ನ ಫೀಚರ್ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಓವರಾಲ್ ಬೆಂಕಿ ಇದೆ, ಕ್ವಾಲಿಟಿ ಮಾತ್ರ ಜಾಯ್ಸ್ಟಿಕ್ಕಿಂತ ತುಂಬ ಇಷ್ಟ ಆಯಿತು ನನಗೆ. ಹೊಸ ಡಿಸೈನ್ ಇದು, PS4 ಏನಿತ್ತು ಅದಕ್ಕಿಂತ ತುಂಬ ಒಳ್ಳೆ ಅಡ್ವಾನ್ಸ್ಡು ಆಪ್ಟಿಕ್ ಫೀಡ್ಬ್ಯಾಕ್ನೆಲ್ಲ ನೀಡಿಬಿಟ್ಟು ಈ ಒಂದು ಜಾಯ್ಸ್ಟಿಕ್ಕನ್ನು ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಒಂದು ಜಾಯ್ಸ್ಟಿಕ್ನ ಬೆಲೆ ಕೇಳಿದ್ರೆ ಪಕ್ಕಾ ಶಾಕ್ ಆಗುತ್ತೆ ನಿಮಗೆ. ಈ ಒಂದು ಜಾಯ್ಸ್ಟಿಕ್ನ ಬೆಲೆ 6,000 ರೂಪಾಯಿ ಇರುವಂಥದ್ದು. ನೀವೇನಾದರೂ ಒಂದು ಅಡಿಷ್ನಲ್ ಜಾಯ್ಸ್ಟಿಕ್ ಪರ್ಚೇಸ್ ಮಾಡ್ತೀನಿ, ಒಂದೇ ಒಂದು ಕೊಡ್ತಾರೆ ಅವರು. ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಜೊತೆ ನಾವು ಫ್ಯಾಮಿಲಿ ಜೊತೆ ಆಡೋದಕ್ಕೆ ಇನ್ನೊಂದು ಜಾಯ್ಸ್ಟಿಕ್ ಬೇಕು ಅಂತಂದರೆ 6,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅಷ್ಟೇ ಫೀಚರ್ನ ಈ ಒಂದು ಜಾಯ್ಸ್ಟಿಕ್ಕಲ್ಲಿ ನೀಡಿದರೆ ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. Secure. As long as the octopus-related flaws have been fixed. Let's go. Okay, closing in on you. Be there soon. Should let Mom know I'll be late. Miles, get that. Did you get the shopping list? Hey, Mom. Yeah, but the bodega was out of coconut milk. Gonna check a store downtown. Oh, thank you. But avoid Midtown. That prison convoy is making traffic at night. Oh yeah, good call. See you later, Mom. Man, how does Pete do this secret identity thing? Completely. ಓಕೆ, ಗಮನಿಸ್ತಾ ಇದ್ದೀರಾ ಈ ಒಂದು PlayStation 5 ನಾನೀಗ 4K TV ಕನೆಕ್ಟ್ ಮಾಡಿದ್ದೀನಿ. ಈ ಒಂದು PlayStation ನೀವು 4Kಲಿ ಅಪ್ ಟು 120 ಫ್ರೇಮ್ಸ್ ಪರ್ ಸೆಕೆಂಡ್ ತನಕ ಗೇಮನ್ನು ಆಡ್ಬೋದು. 4Kಲಿ 120 ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಅಂದರೆ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಇಲ್ಲ, ನಿಮ್ಮ ಹತ್ರ ಏನಾದರೂ 8K ಮಾನಿಟರ್ ಇದೆ ಅಂತ ಅಂದರೆ ಅಥವಾ 8K TV ಇದೆ ಅಂತ ಅಂದರೆ ಈ ಒಂದು PlayStationಲ್ಲಿ 8Kಯಲ್ಲೂ ಸಹ ಗೇಮನ್ನು ಆಡ್ಬೋದು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕನ್ಸೋಲ್ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲ, ಈ ಒಂದು PS5 ಏನಿದೆ ಬ್ಯಾಕ್ವರ್ಡ್ ಕಂಪೇಟಬಲ್ ಕೂಡ ಇರುವಂಥದ್ದು. ನಿಮ್ಮ ಹತ್ರ ಏನಾದರೂ PS4 ಗೇಮ್ ಇದೆ ಅಂತ ಅಂದರೆ ಆ ಗೇಮನ್ನು ಸಹ ಈ ಒಂದು PS5 ಆಡ್ಬೋದು. ಜೊತೆಗೆ ಈ ಒಂದು ಕಂಟ್ರೋಲರ್ ಏನಿದೆ, ಹೊಸ ಕಂಟ್ರೋಲರ್, ಇದನ್ನು ಕೂಡ ನೀವು PS4 ಕೂಡ ಯೂಸ್ ಮಾಡ್ಬೋದು. ಈ ಒಂದು ಕಂಟ್ರೋಲರ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ಬೋದು ಆಯ್ತಾ. ಈ ಒಂದು ಜಾಯ್ಸ್ಟಿಕ್ ಕಂಟ್ರೋಲರ್ನ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಇದರಲ್ಲಿರುವಂಥ ಆಪ್ಟಿಕ್ ಫೀಡ್ಬ್ಯಾಕ್ ಆಯ್ತಾ. ನೀವು ಒಂದು ಗೇಮನ್ನು ಆಡ್ತಾ ಇದ್ದೀರಾ ಅಂತ ಅಂದರೆ ಆ ಒಂದು ಫೀಲ್ ಕೊಡುತ್ತೆ ಕೈಗೆ. ಇದರಲ್ಲಿ ವೈಬ್ರೇಟರ್ ಮೋಟರ್ ಎಲ್ಲ ಇದೆ ಆಯ್ತಾ. ಸೊ ನೀವು ನಡ್ಕೊಂಡು ಹೋಗ್ತಿದ್ದೀರಾ ಅಂದರೆ, ನೆಲದಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ, ಮಣ್ಣಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ, ಅಥವಾ ಈ ಹುಲ್ಲಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಕೈಲಿ ಇಟ್ಕೊಂಡಿದ್ದೆ ಅಂದ್ರೆ ಆ ಫೀಲ್ ಆಗುತ್ತೆ ನಿಮ್ಗೆ. ನಿಜವಾಗ್ಲೂ ನೀವೇನೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅನ್ನೋ ಫೀಲ್ ಆಗುತ್ತೆ. ಆ ಒಂದು ವೈಬ್ರೇಷನ್ ಹಂಗಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಜಾಯ್ಸ್ಟಿಕ್ಕು ಈ ಒಂದು ಆಪ್ಟಿಕ್ ಫೀಡ್ಬ್ಯಾಕ್ ನೀಡೋದ್ರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ಜೊತೆಗೆ ಇದರಲ್ಲಿ ಸಣ್ಣ ಸ್ಪೀಕರ್ಸ್ ಇದೆ ಆಯ್ತಾ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇ ಸೌಂಡ್ ಕೂಡ ನೀರು ಬರುತ್ತೆ. ನೀರೊಳಗೆ ನಡ್ಕೊಂಡು ಹೋಗ್ತೀರಾ ಅಂದರೆ ಆ ನೀರಿನ ಸೌಂಡ್ ಬರ್ತಾ ಇರುತ್ತೆ. ನೀವು ಒಂಥರ ಫೀಲ್ ಆಗ್ತಾ ಇರುತ್ತೆ, ನೀರೊಳಗೆ ಇದೀನೋ ಅನ್ನೋ ರೀತಿ ಆಯ್ತಾ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿ ಅಡಾಪ್ಟಿವ್ ಟ್ರಿಗರ್ಸ್ ಆಗಿರುವಂಥದ್ದು ಆಯ್ತಾ. ಈ ಟ್ರಿಗರ್ ಏನಿದೆ ಸ್ಟಾರ್ಟಿಂಗ್ ನಾರ್ಮಲ್ ಆಗಿ ಸ್ಮೂತ್ ಆಗಿರುತ್ತೆ. ಕೆಲವೊಂದು ಸಲ ನೀವು ಗನ್ನಲ್ಲಿ ಶೂಟ್ ಮಾಡಬೇಕಾದ್ರೆ ಈ ಒಂದು ಟ್ರಿಗರ್ ಮುಗ್ತಿರೋ ನೋಡಿ ಯಾವ ರೀತಿ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಆ ಟೈಮಲ್ಲಿ. ಸೊ ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಡಬೇಕಾಗತ್ತೆ. ಅದು ಅಡಾಪ್ಟಿವ್ ಒಂಥರ ರಿಯಲ್ ಫೀಲ್ ಕೊಡುತ್ತೆ ನಿಮಗೆ. ನಿಜವಾಗ್ಲೂ ನೀವೇ ಆ ಪ್ಲೇಸಲ್ಲಿ ಇಟ್ಕೊಂಡು ನಿಜವಾಗ್ಲೂ ನೀವೇ ಆ ಗನ್ನಲ್ಲಿ ಶೂಟ್ ಮಾಡ್ತಿದ್ದೀರಾ ಅನ್ನೋ ರೀತಿ ಆ ವೈಬ್ರೇಷನ್ಸ್ ಎಲ್ಲ ನಿಮಗೆ ಕೊಡುತ್ತೆ ಆಯ್ತಾ. ಇದನ್ನ ಬಿಟ್ಟರೆ ಈ ಒಂದು ಜಾಯ್ಸ್ಟಿಕ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಂಗೆಲ್ಲ ಸೂಪರ್ ಆಗಿದೆ ಆಯ್ತಾ. ಬಟನ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಜಾಯ್ಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು. ನೀವು ಇದನ್ನು ಚಾರ್ಜ್ ಮಾಡ್ಬೋದು. ಒಂದ್ಸಲ ಚಾರ್ಜ್ ಮಾಡಿದ್ರೆ 12 ಗಂಟೆಗಳ ಒಂದು ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ತುಂಬ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಗೆ ಇದರಲ್ಲೇ ಹೆಡ್ಫೋನ್ ಜಾಕ್ಸ್ ಇರುವಂಥ ಹೆಡ್ಫೋನ್ ಪೋರ್ಟ್ ಇದೆ. ಇದರಲ್ಲಿ ನೀವು ಹೆಡ್ಫೋನ್ ನೀವು ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಬೋದು. ಈ ಒಂದು ಕನ್ಸೋಲಿಗೆ ಕನೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜೊತೆಗೆ ಮೈಕ್ರೋಫೋನ್ಸ್ ಇರುವಂಥದ್ದು. ನೀವು PUBG ಗೇಮ್ ಆಡ್ತಾ ಇದ್ದೀರಾ ಅಂತ ಅಂದರೆ ಮೈಕ್ರೋಫೋನ್ ಇಲ್ಲಿರೋದ್ರಿಂದ ನೀವು ಮಾತಾಡಿದ್ರೆ ಡೈರೆಕ್ಟಾಗಿ ಇಲ್ಲೇ ಕೇಳ್ಬಿಡುತ್ತೆ. ಸೊ ಹೆಡ್ಫೋನ್ ಹಾಕೋಬೇಕು ಅಂತಲೂ ಇಲ್ಲ, ಬೇಕು ಅಂದರೆ ಹೆಡ್ಫೋನ್ ಇಲ್ಲಿಗೆ ಡೈರೆಕ್ಟಾಗಿ ಚುಚ್ಕೊಬೋದು. ಸೊ ಸೂಪರ್, ಒನ್ ಆಫ್ ದ ಬೆಸ್ಟ್ ಜಾಯ್ಸ್ಟಿಕ್ಕು. ಡಿಫ್ರೆಂಟ್ ಫೀಲ್ ನನಗೆ ಕೊಡ್ತದೆ. ನಾನು ಈ ರೀತಿ ಜಾಯ್ಸ್ಟಿಕ್ಕನ್ನು ಮುಂಚೆ ಯೂಸ್ ಮಾಡಿರಲಿಲ್ಲ. ಒಂಥರ ಒಂದು ಎಕ್ಸೈಟ್ಮೆಂಟ್ ಇದೆ ಅಲ್ವಾ. ಸೂಪರ್ ಆಗಿದೆ ನನಗೆ ಅನ್ನಿಸ್ದಂಗೆ. ಈ ಒಂದು ಮೈಕ್ನ ಯೂಸ್ ಮಾಡ್ತಿರೋದಕ್ಕೇ ಸಿಗ್ನಲ್ ಇಂಟರಪ್ಟ್ ಆಗ್ತಿದೆ, ಅದರಿಂದನೇ ಕುಯ್ ಅಂತ ಸೌಂಡ್ ಬರುತ್ತೆ ಮಧ್ಯ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ವಿಡಿಯೋಗೆ. ಓಕೆ, ಇದೀಗ ಗಮನಿಸ್ತಾ ಇದ್ದರೆ ಒಂದು ಜಾಗ ಬಂದಿದ್ದೀನಿ ನಾನು. ಈ ಒಂದು ಜಾಗದಲ್ಲಿ ಗೇಮಲ್ಲಿ ಸ್ವಲ್ಪ ಗಾಳಿ ಜೋರಾಗಿ ಬರ್ತಾ ಇದೆ. ಸೊ ಆ ಒಂದು ಫೀಲ್ ನನಗೆ ಆಗ್ತಾ ಇದೆ.
ಜೊತೆಗೆ ಇದರಲ್ಲಿ ಒಂದು ಸಣ್ಣ ಸ್ಪೀಕರಲ್ಲಿ ಸೌಂಡ್ ಕೂಡ ಬರ್ತಾ ಇರುವಂಥದ್ದು ಗಾಳಿದು ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಾ. ಸೊ ನಮಗೆ ಆ ರೀತಿ ನಿಜವಾಗ್ಲೂ ಆ ಗಾಳಿ ಬರ್ತಾ ಇದೆಯೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ, ಮತ್ತು ಲೈಟಾಗಿ ವೈಬ್ರೇಟ್ ಆಗ್ತಾ ಇದೆ ಅದು. ಸೊ ನಮ್ಗೆ ಒಂಥರ ಹಂಗೆ ಫೀಲ್ ಕೊಡುತ್ತೆ ಆ ರೀತಿ. ಸೊ ಸೂಪರಾಗಿ ಅದೆಲ್ಲಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಪ್ಲೇಸ್ಟೇಷನ್ನ ನಾನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ, ಯೂಶ್ವಲಿ ಒಂದು ಗೇಮಿಂಗ್ ಪಿ ಸಿಯನ್ನು ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಎಷ್ಟೋ ಸಲ 1.5-2 ಲಕ್ಷ ರೂಪಾಯಿ ಆಗುತ್ತೆ ಆಯಿತಾ. ಎಷ್ಟೋ ಜನಕ್ಕೆ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಪ್ಲೇಸ್ಟೇಷನ್ ನಾವು 40,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಸೊ ಅದೊಂದು ತುಂಬ ಕಡಿಮೆಗೆ 40,000 ರೂಪಾಯಿಗೆ ಈ ಥರ ಎಲ್ಲ ಗೇಮೆಲ್ಲ ಆಡ್ಬೋದು ಅಂತ ಅಂದರೆ ಒಂದು ರೀತಿ ಕ್ರೇಜಿ ವಿಷಯ. ಎಷ್ಟು ಜನಕ್ಕೆ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕಾಗಲ್ಲ ಪಿ ಸಿಯನ್ನು, ಅಂಥವ್ರು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಒಂದೇನಪ್ಪ ಅಂತಂದರೆ ಪ್ರತಿಯೊಂದು ಗೇಮ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಕೆಲವೊಂದು ಫ್ರೀ ಗೇಮ್ಗಳು ಸಹ ಇರುತ್ತೆ, ಆದರೆ ಮೋಸ್ಟ್ ಆಫ್ ದ ಗೇಮ್ಗಳನ್ನ ಒಳ್ಳೊಳ್ಳೆ ಗೇಮ್ಗಳು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಏನು ಪಿ ಸಿಲೇನು ಫ್ರೀಗೆ ಸಿಕ್ಬಿಡಲ್ಲ ಆಯಿತಾ. ಪಿ ಸಿಯಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಪಿ ಸಿಯಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಇರುತ್ತೆ ಅಷ್ಟೇ ಆಯಿತಾ. ಸೊ ಈ ಒಂದು ಗೇಮ್ ಇದೆ, ಇದು ಪ್ಲೇಸ್ಟೇಷನ್ ಅವರೇ ಮಾಡಿರುವಂಥದ್ದು. ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ಒಂದು ಕಂಟ್ರೋಲರ್ನ ಆ ಒಂದು ಫೀಲ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಗೇಮನ್ನು ಮಾಡಿದ್ದಾರೆ ಅಷ್ಟೇ. ಸೊ ಇದಷ್ಟೇ ಅಲ್ಲ, ನಾನು ಒಂದು ಸ್ಪೈಡರ್ ಮ್ಯಾನ್ ಗೇಮ್ ಕೋಡನ್ನ ಸಹ ಕೊಟ್ಟಿದ್ದಾರೆ ಪ್ಲೇಸ್ಟೇಷನ್ ಅವರು, ಸೋನಿಯವರು. ಸೊ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಅದಂತೂ ಸಖತ್ತಾಗಿದೆ ಗೇಮ್ ಮಾತ್ರ. ಸೊ ಅದು ಎಕ್ಸ್ಕ್ಲೂಸಿವ್ಲಿ ನಿಮಗೆ ಪ್ಲೇಸ್ಟೇಷನಲ್ಲಿ ಮಾತ್ರ ಇರುತ್ತೆ. ನಿಮ್ಗೆ ಯಾವುದೇ ಪಿ ಸಿಲಾಗಿ ಬೇರೆ ಬಾಕ್ಸಲ್ಲಿ ಎಲ್ಲೂ ಕೂಡ ಒಂದು ಗೇಮ್ ಇರಲ್ಲ. ಸೊ ಆ ಒಂದು ಗೇಮ್ ಮಾಡಬೇಕಂತಂದರೆ ಈ ಒಂದು ಪ್ಲೇಸ್ಟೇಷನ್ ಇರಬೇಕಾಗತ್ತೆ. ತುಂಬ ಎಕ್ಸ್ಕ್ಲೂಸಿವ್ ಗೇಮ್ಗಳು ಒಂದು ಪ್ಲೇಸ್ಟೇಷನ್ ಇರುವಂಥದ್ದು. ನಿಮಗೆ ಗಾಡ್ ಆಫ್ ವಾರ್ ಬೇರೆ ಕಡೆ ಸಿಗಲ್ಲ. ಸೊ ಈ ಒಂದು ಸ್ಪೈಡರ್ ಮ್ಯಾನ್ ಗೇಮ್ ಕೂಡ ಅಷ್ಟೇ ಆಯಿತಾ, ಎಕ್ಸ್ಕ್ಲೂಸಿವ್ಲಿ ಈ ಒಂದು PS5 ಇರುವಂಥದ್ದು. ಸೂಪರ್ ಅಂದೆಲ್ಲ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ ಒಂದು PS5 ನೀವು ಮೀಡಿಯಾ ಕನ್ಸಂಪ್ಷನ್ಗೂ ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ಅಪ್ಲಿಕೇಶನ್ ಸಪೋರ್ಟ್ಸ್ ಇರುವಂಥದ್ದು, ನೆಟ್ಫ್ಲಿಕ್ಸು, ಪ್ರೈಮು, ಆಪಲ್ TV, ಟ್ವಿಚ್ಚು, ಈ ರೀತಿ ತುಂಬ ಅಪ್ಲಿಕೇಶನ್ ಸಪೋರ್ಟ್ ಇದೆ. ಸೊ ಮೀಡಿಯಾ ಕನ್ಸಂಪ್ಷನ್ಗೂ ಸಹ ಇದನ್ನು ಯೂಸ್ ಮಾಡ್ಬೋದು, ಒಂದು ಆ್ಯಂಡ್ರಾಯ್ಡ್ TV ಥರ. ಈ ಒಂದು ಸ್ಪೈಡರ್ ಮ್ಯಾನ್ ಗೇಮ್ ಏನಾಡಿದ್ರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ರೇಟ್ ರೇಸಿಂಗ್ ಇದರಲ್ಲಿರುವಂಥದ್ದು ಆಯಿತಾ. ಸೊ ಸಖತ್ತಾಗಿದೆ. ಶ್ಯಾಡೋಸ್ ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು, ಒಂದು ರಿಯಲಿಸ್ಟಿಕ್ ಫೀಲನ್ನು ಕೊಡುತ್ತೆ ಆಯಿತಾ. ಸೂಪರಾಗಿದೆ. ನಾನು ಸದ್ಯಕ್ಕೆ ಆಡಿರೋದು 2 ಗೇಮು. ಸೊ ಅವೆರಡನ್ನು ಆಡ್ಬಿಟ್ಟು ನನಗೆ ಅನಿಸಿದ್ದು ಆಯಿತಾ. ಸೊ ಇನ್ನೂ ಹೆಚ್ಚೆಚ್ಚು ಗೇಮ್ ಆಡ್ಬಿಟ್ಟು ಅಥವಾ PS4 ಹಳೆ ಗೇಮ್ಗಳು ಆಡ್ಬಿಟ್ಟು ಎಷ್ಟು ಆಪ್ಟಿಮೈಸ್ ಆಗಿದೆ, ಯಾವ ರೀತಿ ರನ್ ಆಗ್ತಿದೆ ಅಂತ ನಾನು ಬೇಕಾದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕಂತೂ ಈ ಒಂದು ಸ್ಪೈಡರ್ ಮ್ಯಾನ್ ಗೇಮ್ ತುಂಬ ಸಖತ್ತಾಗಿ ಆಪ್ಟಿಮೈಸ್ ಆಗಿರುವಂಥದ್ದು. ಈ ಒಂದು PS5ಗೆ ಅಂತಲೇ ಮಾಡಿರುವಂಥ ಗೇಮ್ ಇದಾಗಿರುವಂಥದ್ದು, ಅದರಿಂದ ಬೆಂಕಿ ಇದೆ. ಓಕೆ, ಇದಿಷ್ಟು ಈ ಒಂದು ಪ್ಲೇಸ್ಟೇಷನ್ 5ನ ಫಸ್ಟ್ ಇಂಪ್ರೆಷನ್. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ನನಗೆ ಇದನ್ನು ಇಟ್ಕೊಬೇಕು ಅನ್ನಿಸ್ತಾ ಇದೆ, ಬಟ್ ಅದನ್ನು ರಿಟರ್ನ್ ಮಾಡಬೇಕು. ನೀವು ಆರಾಮಾಗಿ 40,000 ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಲೇಸ್ಟೇಷನ್ 5ನ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಆಯಿತಾ. ಸಖತ್ತಾಗಿದೆ. ಮೋಸ್ಟ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅನ್ಕೋತೀನಿ ಫ್ಯೂಚರಲ್ಲಿ, ಗೊತ್ತಿಲ್ಲ ಯಾವಾಗ ಅಂತ. ತುಂಬ ಇಂಪ್ರೆಸ್ ಮಾಡ್ತು. ಇನ್ ಡೆಪ್ತ್ ರಿವ್ಯೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಬೇಜಾನ್ ಗೇಮ್ಸ್ಗಳಿದೆ ಇದರಲ್ಲಿ. ಸೊ ಅದನ್ನು ಪರ್ಚೇಸ್ ಮಾಡಬೇಕು, ಆಡಬೇಕು. ಸಖತ್ತಾಗಿದೆ. ಕಣ್ಮುಚ್ಕೊಂಡು ತೊಗೊಬೋದು 40,000 ರೂಪಾಯಿಗೆ ಗೇಮಿಂಗ್ PC ಕಂಪೇರ್ ಮಾಡಿದ್ರೆ ಆಯಿತಾ. ಸೂಪರ್ ಜಾಸ್ಟಿಕ್ಕು, ಸೂಪರ್ ಕನ್ಸೋಲು, ತುಂಬ ಪವರ್ಫುಲ್ ಆಗಿದೆ. 4Kಲಿ ಸಖತ್ತಾಗಿ ಕಾಣುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು RTXನ ಎನೇಬಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಕ್ರೇಜಿ ಆಗಿರುತ್ತೆ. ಸೊ ಇದಿಷ್ಟು ಈ ಒಂದು PS5ನ ಬಗ್ಗೆ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ ಒಂದು ವಿಡಿಯೋ. ಇದ್ರ ಬಗ್ಗೆ ಏನೋ ಡೌಟ್ ಇದೆ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.